ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವಾಗ 12 ಗಂಟೆ ಆಗಿದೆ ಟೈಮು. ಇವಾಗ ಎದ್ದಿದ್ದೀವಿ ನೋಡಿ. ಏನು ಬೇಕು ನೋಡಿ, 11:57. ನನ್ನ ಮಗ ಮೊಬೈಲ್ ಕೊಡಲಿಲ್ಲ ಅಂತ ಹೇಳ್ತಾನೆ. ಫ್ಯಾನ್ ಸ್ವಿಚ್ ಆಫ್ ಮಾಡೋಕೆ ಹೋಗ್ತಾವೆ ನೋಡಿ. ನಮ್ಮ ಮನೆಯವರು ಅವಾಗಲೇ 8 ಗಂಟೆಗೆ ಎದ್ದವ್ರೆ. ಏನೋ ತಿಂಡಿ ಮಾಡಿದ್ರು, ತಿಂದವ್ರೆ. ನಾನು ಇವಾಗ ಎದ್ದಿದ್ದೀನಿ ನೋಡಿ. ಯುವರಾಜ, ಏನೋ ಮಾಡ್ತಾ ಇದೆಯಾ? ಸಿಕ್ತಾ ಮೊಬೈಲಾ? ಏಯ್, ಸಿಕ್ತಾ ಮೊಬೈಲ್? ಸಂತೋಷನಾ? ಆಯಿತು, ನಂಗೆ ಉದ್ಧಾರ ಮಾಡ್ದಂಗೆ ನೀನು. ರಂಗೋಲಿಲ್ಲ ಆಗ್ತಾ ಇದೆ. ಹೊಸ ವರ್ಷನ ಇವತ್ತು? ಇವತ್ತೇನು ಸೂರ್ಯ ಯಾವ ಕಡೆ ಹುಟ್ಟವನೆ? ಹುಟ್ಟ ಕಡೆ ತಾನೇ ಹುಟ್ಟಿರೋದು. ನೋಡಿ, ಮನೆಯಲ್ಲ ಎಷ್ಟು ಕ್ಲೀನ್ ಆಗಿ ಇಟ್ಟಿದ್ದೀನಿ ಇವತ್ತು. ಓ, ಯಾವ ಕ್ಲೀನ್ ಅಮ್ಮ ಇದು? ಯಾವ ಎಂತ ಕ್ಲೀನ್? ಸಿಂಕಲ್ ಹಂಗೆ, ಪಾತ್ರೆ ಹಂಗೆ ಇದಾವೆ. ನಾವು ಕ್ಲೀನ್ ಅಂತ ಹೇಳು ಕತೆ ಹತ್ರ. ಇನ್ನು ತೊಳಿಬೇಕು, ರಾತ್ರಿ ಎಲ್ಲ ಎದ್ದಿದ್ದೀವಿ ಇವಾಗ. ನನ್ನ ಮಗ ನಮ್ಗೆ ಅನ್ನ ಹಾಕ್ತಾನೆ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವಾಗ ಬೆಳಗ್ಗೆ ಆಯ್ತು ನಮ್ಗೆ. ಎಲ್ರು ಖುಷಿಯಾಗಿರಿ. ಏನ್ ಟಿಫನ್ ಮಾಡಿದ್ರಿ ಎಲ್ರು? ಏನ್ ಮಾಡಿದ? ನಾನು ಕುಂಬಳಕಾಯಿ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ದೀನಿ. ಯುವರಾಜ ಸ್ನಾನ ಮಾಡ್ಕೊಂಡ? ಸ್ನಾನ ಮಾಡ್ತೇನೆ ನನ್ಗೆ ಅಂತ ಸುಮ್ಮನೆ ಕೂತವನು. ಹೊಸ ವರ್ಷ ನನಗೆ 7 ಗಂಟೆ ಲಾಗಿನ್ ಹಾಕ್ಬೋದು ಮೋಸ್ಟ್ಲಿ. ಯಾಕೋ ಹಾಕಿಲ್ಲ ಇವತ್ತು. ಮಾಮೂಲಿ ಎಂಪ್ಲಾಯ್ಗಳು ಇರಲ್ಲ. 7 ಗಂಟೆ ಲಾಗಿನ್ ಹಾಕ್ಬೋದು ಅನ್ಸುತ್ತೆ. ಕಾಣಿಸ್ತಾ ಇಲ್ಲ ಕಣ ನೀನು. ಇದಾಗಿದೆ ಬಿಸಿಲು ಹೊಡ್ಸಿದ್ದಕ್ಕೆಲ್ಲ ಸಾಂಬಾರ್ ಎಲ್ಲ ಉಕ್ಕಿದೆ. ನೀರು ಕಮ್ಮಿ ಆಗ್ಬೇಕಿತ್ತು ಸ್ವಲ್ಪ. ಕುಂಬಳಕಾಯಿ, ಬೇಳೆ, ಟೊಮೊಟೊ ಈಗ ಬೇಯಿಸ್ಕೊಬೇಕು. ಬೇರೆಲ್ಲ ಹೆಂಗೆ? ಸರಿ, ಬೇಳೆ ಟೊಮೊಟೊ ಹಾಕೊಂಡು ಬೇಯಿಸ್ಬೇಕು. ಆಮೇಲೆ 2 ವಿಸಿಲ್ ತಗೊಂಡಿದ್ಮೇಲೆ ಕುಂಬಳಕಾಯಿನ, ಈ ಕಡೆ ಸೋರೆಕಾಯಿ ಅಂತಾರೆ, ನಮ್ಮ ಕಡೆ ಕುಂಬಳಕಾಯಿ ಅಂತಾರೆ. ಆಮೇಲೆ 1-2 ವಿಸಿಲ್ ತಗೊಂಡ್ರೆ ಈ ರೀತಿ ಆಗ್ತದೆ. ಯಾಕೆ ಅರ್ಧಕ್ಕೆ ಸ್ಟಾಪ್ ಮಾಡೋದು? ಏನು ಬೇಕಾಗಿದೆ ನಿಂಗೆ ಇವಾಗ? ಮೆಣಸಿನ್ಕಾಯಿ ರುಬ್ಕೋಬೇಕು. ಮೆಣಸಿನ್ಕಾಯಿ ತುಂಬ ಫ್ರಿಜ್ನಾಗಿಂತಾರ. ಮೆಣಸಿನಕಾಯಿ ಡಬ್ಬನ ಯಾಕೆ ತೊಗೊಂಬರ್ತೀನಿ ನೋಡು. ತಗ, ಮಿಕ್ಸಿ ಹಾಕ್ಬೇಕಾ? ಸ್ವಲ್ಪ ಹಾಕೊಳ್ತೀಯಾ? ಹೆಂಗೋ 5 ಗಂಟೆವರೆಗೂ ಕೆಲಸ ಇಲ್ಲಲ್ಲ, ನಿಂದೇ ಕೆಲಸ ಇವಾಗ. ಗಂಟಿಸ್ದೆ, ಹಾಕಿಟ್ಟಿದ್ದೀನಿ. ಕೂಡ ಬೇಗ ಹಾಕ್ಬಿಡು. ಸಾಕಾ? ಏನೋ ನಮ್ಮ ಚಿಕ್ಕವನಿರ್ಬೇಕಾದ್ರೆ ಮಾಡ್ಬೇಕಾದ್ರೆ ಏನೋ ಹಿಂಗೆ ಬಿಟ್ಟರೆ ಮೇಲೆ ಹಾರುತ್ತೆ ಅಂತ ಇದ್ರು ನಮ್ಮ ಮನೆಯವರು. ಇವಾಗೇನು ಹಾರಲ್ಲ, ಬಿಡಲ್ಲ. ನಮ್ಮ ಅಮ್ಮ ಅಂತಿದ್ರು ಕೈ ಹಿಡಿಬೇಕಂತ, ಇಲ್ಲಾಂದ್ರೆ ಹಾರುತ್ತೆ ಅಂತ ಹೇಳ್ತಿದ್ರು. ಇವಾಗ ಹಾರಲ್ಲ, ಬಿಡಲ್ಲ. ಅಲ್ಲಿ ಹಾರತ್ತೆ, ಅಲ್ಲಿ ಹಾರಲ್ಲ, ಬಿಡಲ್ಲ ಎಂಥದ್ದು. ಹೆಂಗೆ ಸ್ನ್ಯಾಕ್ ಮಾಡ್ಬೇಕು ಹಂಗೆ. ನಮ್ಮ ಊರ್ ಕಡೆ ಏನಂತಾರೆ, ಮಗಚ್ಬೇಕು ಅಂತಾರೆ. ಈ ಕಡೆ ಮಗಚದಂದ್ರೆ ಎಲ್ಲ ಮಗಚದೆಲ್ಲ ಅನ್ನಲ್ಲ, ಸ್ಮ್ಯಾಶ್ ಅಂತಾರ. ನಾವು ಮಗಚದೆ ಅಂತೀವಿ. ನಾವು ವಿಡಿಯೋ ಮಾಡೋಕ್ಕೋಸ್ಕರ ಸ್ಮ್ಯಾಶ್ ಅಂತ ಇರೋದು. ಈ ರೀತಿ ಆಗ್ಬೇಕು ನೋಡಿ. ಒಂದು ಬುಟ್ಟಕ್ಕೆ ತಕ್ಕೋಬೇಕು. ಅದೊಂದು ಸ್ವಲ್ಪ ಕಾಯ್ಬೇಕದು. ಬೇರೆದಲ್ಲಿ ತಕ್ಕೋಬೇಕಂತ ಬಿಟ್ಟಿರಲ್ಲ. ನಾವೆಷ್ಟು ಹಾಕ್ತೀವಿ ನಮ್ಮ ಮನೆಗೆ ತಕ್ಕಂಗೆ ಎಣ್ಣೆ ಹಾಕ್ಬೇಕು. ಅಡಿಗೆ ರುಚಿ ಬರಂಗ ಹಾಕ್ಬೇಕು ಎಣ್ಣೆ ಅಂತ ಹೇಳು. ಎಣ್ಣೆ ಒಂದ್ ಸ್ವಲ್ಪ ಕಾದಿದ್ಮೇಲೆ ಜೀರಿಗೆ, ಸಾಸಿವೆ, ಜೀರಿಗೆ. ನಿಮ್ ಕ್ವಾಂಟಿಟಿ ನೋಡಿ ಹಾಕಿ. ಸಾಸಿವೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾರೆ. ಒಂದ್ ಸ್ವಲ್ಪ ಚಟಪಟ ಅನ್ಬೇಕು. ಚಟಪಟ ಅನ್ಬೇಕಾದ್ರೆ ಕರಿಬೇವು ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಹಾಕು. ಕನ್ನಡದವರೆಲ್ಲ ಎಲ್ಲಾನು ಗೊತ್ತಿರುತ್ತೆ. ಹುರ್ಕೊಬೇಕು. ಚೆನ್ನಾಗಿ ಫ್ರೈ ಆಗಲ್ಲ. 2 ನಿಮಿಷ ಇಷ್ಟು ಫ್ರೈ ಆಗಿದ ತಕ್ಷಣ ಇವಾಗ ಮೆಣಸಿನ್ಕಾಯಿ ಪೇಸ್ಟು. ಖಾರದ ಪುಡಿನೂ ಹಾಕೋಬೋದು, ಬಟ್ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಅಂತ. ಚಳಿಗಾಲದಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಬಾರ್ದಮ್ಮ. ಮೆಣಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಜೀರಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಬೇಕು. 2 ದಿನ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ.
ಡೈಲಿ ಯೂಸ್ ಮಾಡಿದ್ರೆ ಡೈಲಿ ಇದು ಮಾಡ್ಕೊಬೋದು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಮೆಣಸಿನ್ಕಾಯಿ ನೋಡಿ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಬೇಕು, ಅದು ನೀರೇನೋ ಹಾಕಬಾರ್ದು. ರುಚಿಗೆ ತಕ್ಕಷ್ಟು ಅಂತೀನಿ. ನಿಮ್ಮ ಕಲರ್ ಅರ್ಶಿನದ ಪುಡಿ, ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಇಷ್ಟು ಚಮಚಾನೆ ಅಂತ ಹೇಳ್ಬಾರ್ದು, ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಟೇಸ್ಟ್ ಇರುತ್ತೆ. ಉಪ್ಪು ಜಾಸ್ತಿ ಊಟ ಮಾಡೋರು ಇರ್ತಾರೆ, ಉಪ್ಪು ಕಮ್ಮಿ ಇರ್ತಾರೆ. ಚೆನ್ನಾಗಿ ನೋಡಿ ಎಣ್ಣೆಲೆ ಈ ತರ ಫ್ರೈ ಆಗ್ಬೇಕು. ನೋಡಿ ಎಣ್ಣೆಲೆ ಫ್ರೈ ಆಗ್ತಾ ಇದೆ. ಇವಾಗ ಹುಣಸೆ ಹುಳಿ ಹಾಕ್ಬೇಕು ಒಂಚೂರು. ಹುಣಸೆಕಾಯಿ ಅಂತ ನಮ್ಮ ಕಡೆ. ಹುಣಸೆ ಹುಳಿ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಬೇಕು. ಅವಾಗಲೇ ಹಸಿ ವಾಸನೆ ಎಲ್ಲ ಹೋಗೋದಿದು. ನೋಡಿ ಚೆನ್ನಾಗಿ ಈ ರೀತಿ ಕುದಿಬೇಕು. ಅಂದ್ರೆ ಬೇಳೆ ಸಾರು ಹಿಂಗೆ ಮಾಡಬೇಕು, ಬಟ್ ಅದ್ರಾಗ ಏನಾರ ಒಂದು ತರಕಾರಿ ಇದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಉಳ್ಳಾಕ. ನಾವು ರೊಟ್ಟಿ ಮಾಡಿರ್ತೀವಲ್ಲ, ರೊಟ್ಟಿಗೆ ಒಂದು ಸ್ವಲ್ಪ ಹಚ್ಕೊಂಡು ಉಣ್ಣಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ಸ್ಮ್ಯಾಶ್ ಮಾಡಿ ಒಂದು ಬುಟ್ಟಿಗೆ ಹಾಕೊಂಡಿದ್ವಿ. ಅದು ಕುದೀತಾ ಇದೆ, ಇವಾಗ ಅದಕ್ಕೆ ಹಾಕ್ತಿವಿ. ಅದ್ರಲ್ಲಿ ತೊಗರಿ ಬೇಳೆ, ಕುಂಬಳಕಾಯಿ ಮತ್ತೆ ಟೊಮೊಟೊ ಹಾಕಿರೋದು ಹಾಕಿದ್ರು. ಇವಾಗ ನೋಡಿ ಈ ರೀತಿ ಇವಾಗ ಇದು ಜಾಸ್ತಿ ನೀರ್ ಮಾಡ್ಕೊಬಾರ್ದು, ಈ ರೀತಿ ಗಟ್ಟಿನೇ ಇರ್ಬೇಕು ಒಂದ್ ಸ್ವಲ್ಪ. ಇದು ಪಲ್ಯ ಅಂತೀನಿ, ರೊಟ್ಟಿಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಕುಂಬಳಕಾಯಿ ಸಾಂಬಾರು. ಪಪ್ಪು ಅಂತಾರಲ್ಲ, ಆ ರೀತಿ. ಇದ್ರಲ್ಲಿ ಪಾಲಕ್ ಸೊಪ್ಪು ಹಾಕು ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಕಡಿಮೆ ಅನಿಸ್ತಾ ಇದೆ. ಇವಾಗ ಅದು ಕುದಿತಾ ಇರ್ಬೇಕಾದ್ರೆ ನಿಮಗೆ ಎಷ್ಟು ಇನ್ನೊಂದ್ ಸ್ವಲ್ಪ ಒಂದ್ಸರ್ತಿ ಉಪ್ಪು ಖಾರ ಕಡಿಮೆ ಆಗಿದ್ರೆ ಹಾಕೊಬಹುದು. ಒಂಚೂರು ಕಮ್ಮಿ ಅನಿಸ್ತಾ ಇದೆ, ಹಾಕ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಅದು ಕುದ್ದಿದ್ಮೇಲೆ ಹಾಕಿದ್ರೆ ಹಸಿ ವಾಸನೆ ಇರುತ್ತೆ. ಇನ್ನು ಇವಾಗ ಕುದಿ ಬರುತ್ತಲ್ಲ, ಚೆನ್ನಾಗಿ ಕುದಿಸಿದ್ರೆ ಸಾಂಬಾರ್ ರೆಡಿ. ನೋಡಿ ತೋರಿಸ್ರಿ, ನೋಡಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಊಟ ಮಾಡ್ಬೇಕು. ಅವಲಕ್ಕಿ ತಿಂದಿದ್ದೀವಿ, ಆಗ್ಲೇ ಹೊಟ್ಟೆ ಹಸಿತಾ ಇದೆ. ಟೈಮ್ 12 ಗಂಟೆ ಆಯ್ತು. ಏನೇ ಪಾತ್ರೆ ಇಷ್ಟು ಜಮಾಯಿಸ್ಬಿಟ್ಟಿದ್ಯಾ? ಬೆಳಗ್ಗೆ ಅವಲಕ್ಕಿ ಟೀ ಕುಡ್ದಿರೋದು ಎಲ್ಲ ಸೇರಿ ಇಷ್ಟು ಪಾತ್ರೆ ಆಗಿದೆ. ಇವಾಗ ತೊಳೆದ್ರೆ ಅಷ್ಟೇ ಮುಗೀತು. ನನ್ಗೆಲ್ಲೋ ನಿನ್ನೆದೆಲ್ಲ ಉಳಿದಿದೆ ಅನ್ಸ್ತಾ ಇದೆ. ನಿನ್ನೆ ಎಲ್ಲ ಕ್ಲೀನ್ ಮಾಡಿ ಕೇಕ್ ಕಟ್ ಮಾಡಿಲ್ವೇನು? ಇವಿಷ್ಟು ಪಾತ್ರೆ ತೊಳೆದ್ರೆ ಅಂದ್ರೆ ನಾನು ಜಾಸ್ತಿ ಹಾಕೊಂತೀನಿ ಪಾತ್ರೆ. ಒಂದೆರಡು ಇದ್ರೆ ತೊಳೆಯಕ್ ಬೇಜಾರು, ಜಾಸ್ತಿ ಇದ್ರೂ ಬೇಗ ಆಗುತ್ತೆ. ನಮ್ಮ ಮನೆಯವ್ರಿಗೆ ಒಂಚೂರು ಕೆಲಸ ಮಾಡ್ತೀನಿ ಅಂತ ಗೊತ್ತಾಗ್ಬೇಕು. ಸ್ವಲ್ಪ ತೊಳೆದ್ರೆ ಸಿಂಕಲ್ ಪಾತ್ರೆ ಇರಲ್ಲ. ಆದ್ರೆ ನಾನಿದ್ದಾಗ ಮಾತ್ರ ಕೆಲಸ ಮಾಡ್ತಾಳೆ, ನಾನು ಇಲ್ದಾಗೆಲ್ಲ ಮೊಬೈಲ್ ನೋಡ್ಕೊಂಡು ಟಿವಿ ನೋಡ್ಕೊಂಡೆ ಸುಮ್ಮನೆ ಇರ್ತಾಳೆ. ನೋಡಿ ಆ ರೀತಿ ಕುದಿಬೇಕು. ಕುದೀತಾ ಇದೆ ನೋಡಿ, ಇನ್ನೂ ಆಗ್ತಾ ಇಲ್ಲ. ನನ್ನ ಮಗ ಈಗ ಕೂತ್ಕೊಂಡು ಹಿಂಗೆಲ್ಲ ಮಲ್ಕೊಂಡು ಫೋನ್ ನೋಡ್ತಾನೆ. ಇಲ್ಲಿ ನೋಡ್ರೆ ಟಿವಿನೂ ಆನ್ ಇರುತ್ತೆ. ಟಿವಿ ನೋಡೋ ಅಂದರೆ ನೋಡಲ್ಲ, ಬರೀ ಇದು ನೋಡ್ತಾನೆ. ನಾನು ಕೊಡಲ್ಲ ಮೊಬೈಲು, ಬಟ್ ವಿಡಿಯೋ ಮಾಡ್ತಾ ಇದೀವಲ್ಲ ಅದಕ್ಕೆ ಸೌಂಡ್ ಬರುತ್ತೆ ಅಳ್ತಾನೆ ಅಂತ ಮೊಬೈಲ್ ಕೊಟ್ಬಿಟ್ಟು ಸೈಲೆಂಟ್ ಮಾಡಿಬಿಟ್ಟು ನಮ್ಮ ವಿಡಿಯೋಗೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. ನಮ್ಮ ಮನೆಯವ್ರು ಏನೋ ಮಾಡ್ತಾರೆ, ಪಾತ್ರೆ ತಿಕ್ಕೋದು ಏನೇ ಮಾಡ್ತಾರೆ, ಪಾತ್ರೆ ತಿಕ್ಕದ್ ಬಿಟ್ಬಿಟ್ಟು ಚೆನ್ನಾಗಿದೆ ಕಣ ಪಾತ್ರೆ ಬಿಟ್ಬಿಟ್ಟು ನಾಲ್ಕು ದಿವಸ ಮಾಡ್ಬಿಡ್ತೀಯ, ಒಂದೇ ದಿವಸ ಎಲ್ಲ ಖಾಲಿ ಮಾಡ್ತೀಯ. ಹೀಗೆ ಕುದ್ರೆ ಸಾಂಬಾರ್ ರೆಡಿ. ಒಂದು ಕುದಿ ಅಷ್ಟೇ ಕುದೀತಾ ಇರೋದು. ಇದು ವಿಸಿಲ್ ಹೊಡ್ಸಿರ್ತೀವಲ್ಲ, ಜಾಸ್ತಿ ಕುದಿಸಿದ್ರೆ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ. ಒಂದು ಕುದಿ ಕುದ್ರೆ ಸಾಕು, ಸಾಂಬಾರ್ ರೆಡಿ. ಮಾಮೂಲಿ ತೊಗರಿಬೇಳೆ ಸಾಂಬಾರ್ ಹೆಂಗ್ ಮಾಡ್ತಾರೋ ಹಂಗೇನೆ, ಬಟ್ ಏನಪ್ಪಾ ಅಂದ್ರೆ ಸೌರೆಕಾಯಿ ಕುಂಬಳಕಾಯಿ ಅಂತ ನಮ್ಮ ಕಡೆ ಕುಂಬಳಕಾಯಿ ಹಾಕಿದಕ್ಕೆ ಕುಂಬಳಕಾಯಿ ಸಾಂಬಾರ್. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಮೇಲೆ ಮುಚ್ಚಿಬಿಟ್ರೆ ಆಯ್ತು. ಊಟ ಮಾಡ್ಬೇಕಾದ್ರೆ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ. ಕ್ಲೀನ್ ಮಾಡೋದಲ್ಲ? ಆಯ್ತು. ಸಿಂಕ್ ಅಂತ ಹೇಳಿದ್ರೆ ಎಲ್ಲ ಕ್ಲೀನ್ ಆಯ್ತು. ಎಲ್ಲ ಕ್ಲೀನ್ ಪಾತ್ರೆ ಎಲ್ಲ ತೊಳೆದು ಎಲ್ಲ ಸ್ಟ್ಯಾಂಡಲ್ಲಿ ಜೋಡಿಸ್ಬಿಟ್ಟೆ ಅಷ್ಟೇ. ಇದು ಇಲ್ಲಿ ಸಿಮೆಂಟ್ ಹಾಕಿದ್ದಾರೆ, ಅದಕ್ಕೋಸ್ಕರ ಇದು ಸಪ್ರೇಟ್ ರೊಟ್ಟಿ ಚಪಾತಿ ಮಾಡಕ್ ಇಟ್ಟಿರೋದು. ಇದ್ರ ಮೇಲೆ ಮಾಡಕ್ ಬರಲ್ಲ, ಅದಕ್ಕೋಸ್ಕರ ಈ ತರದ್ ಇಟ್ಟಿದ್ದು. ಮತ್ತೆ ಇದ್ಯಾಕೆ ಹಿಂಗ್ ಇಟ್ಟಿದ್ದಾರೆ ಅಂತ ಅನ್ಕೋಬೇಡಿ, ನಾನ್ ತಂದಿರೋದು. ಡ್ಯಾನ್ಸ್ ಮಗ, ಡ್ಯಾನ್ಸ್ 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 ಡ್ಯಾನ್ಸ್. ಏ ಮಸ್ತ್ ಕಳ್ಳಕ್ಯಾ ಮಳಕ್ಯಾ, ಮಸ್ತ್ ಮಳಕ್ಯಾ, ನಿನ್ನ ನೋಡಿ ಸುಸ್ತು ಆಗೈಕ್ಯಾ, ನಿನ್ನ ನೋಡಿ
ಡ್ಯಾನ್ಸ್ ಡ್ಯಾನ್ಸ್. ನೋಡಿ ಫ್ರೆಂಡ್ಸ್, ಮೊಬೈಲ್ ಕಿತ್ಕೊಂಡ, ಇವಾಗ ಆಟ ಸಾಮಾನು ತಗೊಂಡು ಆಟ ಆಡ್ತವನೆ. ಏನಪ್ಪ ಅಡುಗೆ ಸ್ಪೆಷಲು? ಟೀ ಕೊಡೋ ಮಗ, ಟೀ ಎಲ್ಲ ಐತೆ, ಟೀ ಕೊಡೋ, ಟೀ ಕೊಡು ಮಗ, ಟೀ ಕೊಡೋ, ಟೀ ಕೊಡೋ. ಕುಕ್ಕರ್ ಮುಚ್ತಾನೆ ಅನ್ನ ಮಾಡ್ತಿದ್ಯಾ? ಇದೇ ಥರ ಆಡಿದ್ರೆ ಮಗ ನಿಂಗೆ ಬೈತೀವ? ಮೊಬೈಲ್ ನೋಡಿದ್ರೆ ತಲೆ ಕೆಟ್ಟೋಗುತ್ತೆ ಅಷ್ಟೇ, ಹುಚ್ಚಾಗ್ಬಿಡ್ತೇನೆ ನಾನು. ಆದಷ್ಟು ಮೊಬೈಲ್ ಕೊಡೋದನ್ನ ಅವಾಯ್ಡ್ ಮಾಡ್ತೀವಿ ನಾವೇ. ನಾನು ಸ್ನಾನ ಮಾಡಿಬಿಟ್ಟು ರೆಡಿ ಆದೆ. ಡ್ಯೂಟಿ ಯಾವಾಗ ಹಾಕ್ತಾರೋ ಇವಾಗ ಅವಾಗ ರೆಡಿಯಾಗಿ ಹೋಗ್ತಾ ಇರೋದಷ್ಟೇ. ಹೂವಿನಕ್ಕೆ ತೆಗಿತಾ ಇದೆ ತಿರ್ಗಾ ಅದ್ರ ಒಳಗಡೆಯಿಂದ. ಇವತ್ತು ಹೊಸ ವರ್ಷ ಅಲ್ಲ, ಹಂಗೆ ಇಟ್ಟಿದ್ವಿ, ಅದಕ್ಕೆ ಇವತ್ತು ನೀರು ಚೇಂಜ್ ಮಾಡೋಣ ಅಂತ. ಊರ್ಗೋದಾಗ ಊರಿಗೆಲ್ಲ ಹೋಗಕ್ಕಾಗುತ್ತೆ, ಇಲ್ಲಿ ಯಾರಿಗಾದ್ರೂ ಕೂಡ ಅಂದ್ರೆ ಕೊಡಕ್ ರೆಡಿ ಇಲ್ಲ. ನಮ್ ಮನೆಯಲ್ಲಿ ಬಂದಿರೋದಲ್ವಾ, ಹಾಗಾಗಿ ಊರ್ಗೆ ಕೊಡ್ಬೇಕು. ಅವ್ರಿಗೆ ಕೊಡ್ತೀವಿ. ಈಗ ನೀರು ಒಂಚೂರು ಗಿಡಕ್ಕೆ ಹಾಕ್ಪ. ಅವನ್ನ ಹಂಗಾಗವೇ ಅಲ್ಲಿ ಟಚ್ ಆಗ್ತಾ ಇದೆ ಅಂತ ಚಿಕ್ಕ ಮತ್ತೆ ತಿರ್ಗಾ ತೆಗೆದ್ಬಿಟ್ಟು ಬೇರೆ ತಗೊಂಡ್ಬಂದಿದ್ದೀವಿ ಅಷ್ಟೇ. ನನ್ನ ಮಗ ನೋಡಿ ಲೈಟ್ ಆಫ್ ಮಾಡ್ತಾನೆ ಪದೇ ಪದೇ. ನಾನು ಹಾಕ್ತಾನೆ ಇದ್ದೀನಿ, ಅವನು ಆಫ್ ಮಾಡ್ತಾನೆ. ಪೂಜೆ ಮಾಡ್ತಾರೆ ಮನೆಯಲ್ಲಿ. ಇದು ನಮ್ಮೂರ ಕಡೆ ದೇವರು ಭಾಗ್ಯವಂತಿ ದೇವಸ್ಥಾನ, ತುಂಬ ಪವರ್ಫುಲ್. ಆಯ್ತಾ ನಮ್ಮ ಪೂಜಾ? ಅಂದ್ರೆ 2 ವರ್ಷ ತುಂಬಿತು, ಇನ್ನೂ ಮಾತಾಡ್ತಾ ಇಲ್ಲ. ಗಂಟೆಯಲ್ಲಿ ನೀರ್ ಕುಡ್ಸಿದ್ರೆ ಗಂಟೆ ಹೆಂಗ್ ಹೊಡಿಯುತ್ತೆ ಹಂಗ್ ಮಾತಾಡ್ತಾರಂತೆ ಬೇಗ. ಈ ಗಂಟೆ ಅಲ್ಲ, ನಮ್ಮ ಊರಲ್ಲಿ ಸ್ವಾಮೀಜಿ ಮನೆಗೆ ಹಿಟ್ಟು ಬಿಡಕ್ ಬರ್ತಿದ್ರು. ಆ ಗಂಟೆಯಿಂದ ನೀರ್ ಕೊಡಿದ್ರೆ ಮಾತು ಬರುತ್ತೆ ಅಂತ. ಈ ಗಂಟೆ ಅಲ್ಲ, ನೀರ್ ಕೊಡ್ಸೋ ಗಂಟೆ ಅಲ್ಲ ಅದು. ನಮ್ದು ನಾವು ಅಲ್ಲಿ ಊರಿಗೆ ಹೋಗಿ ಮಾಡಕ್ಕಾಗುತ್ತಾ ಇವಾಗ? ಕೆಲಸ ಎಲ್ಲ ಬಿಟ್ಬಿಟ್ಟು ಊರ್ಗ್ ಹೋದಾಗ ಮಾಡ್ಬೇಕು. ಹಾಗೆ ಮಾತಾಡ್ತಾರಂತೆ ಮಕ್ಕಳು. ನಿಧಾನ ನಿಧಾನ ಕೊಡ್ಸು. ಇದ್ರಲ್ಲಾದ್ರೆ ಕುಡಿಯಲ್ಲ, ಇದ್ರಲ್ಲಾದ್ರೆ ಚೆನ್ನಾಗಿ ಕುಡಿತಾನೆ ಅವನು. ಹೌದಾ? ಅದರಲ್ಲ ಕುಡ್ಸೋದ್ರಲ್ಲ ಐತೆ. ಯುವರಾಜ್ ಮಾತಂತಾಡೋ ನಿಮ್ಮ ಅಮ್ಮನಿಗೆ ಬೇಗ. ಆಟ ಆಡ್ತವನೆ, ಯಾಕೋ ಮೊಬೈಲ್ ಕೇಳ್ತಲ್ಲ. ದೇವ್ರು ಒಳ್ಳೆ ಬುದ್ಧಿ ಕೊಡ್ತಾ ಇದ್ದಾನೆ. ಇವ ಬಾಯ್ ಯುವರಾಜ್. ಅವ್ನ ಮನಸ್ಸು ನೋಡಿ ಏನು ಮಾಡ್ತಾ. ನೋಡಿ ನೋಡಿ ನೋಡಿ, ಹಾಂ ಮೊಬೈಲ್ ಹತ್ರ ಬಂದ. ಸಾರಿ ಬ್ರೋ, ಮೊಬೈಲ್ ಕೊಡೋದಿಲ್ಲ ಇವತ್ತಿಂದ ನಿಮಗೆ. ನೋಡಿ ನೋಡಿ ತಳ್ತವನಿಬ್ರು. ನಡಿ ಮಗ, ಬಟ್ಟೆ ವಾಶ್ ಮಾಡಿದ್ದೀವಿ, ಮೇಲೆ ಒಣಗಬೇಕು. ನನ್ನ ಮಗ ಮೆಟ್ಲಂಗೆ ಇರ್ತ ನೋಡಿ. ಯಾರ ಬೇಗ ಯಾರ ಟೀ ಕಾಸು ಬರೀ ತಗೊಂಡು ಬಂದ. ನೀನು ಸುಸ್ತ ಟೀ ಮಾಡ್ಕೊಡ್ತಾನೆ, ಏನು ಮಾಡ್ತಾನೆ. ನಾಡಿ ಅಲ್ಲ ಬಿಟ್ಟು ಹೋಗಲ್ಲ, ನನಗೆಲ್ಲ ಹಿಂದೆ ಓಡೋಗ್ತೀನಿ ಅಂತ ಅವನಿಗೆ ಭಯ. ನನ್ನ ಮಗ ಇಂಥವನು, ನಾನು ಹೆಂಡ್ತಿ ಇಂಥವಳು, ಏನು ಮಾಡೋದು? ಏನು ಮಾಡೋದು? ಮನೇಲಿ ಡ್ಯೂಟಿ ಹೋಗಿದ್ದೆ, ತಾನೇ ಒಯ್ತಿದ್ಳು. ಆಯ್ತು ಮುಚ್ಚು ಬಾಯ್. ಯಾವ ಯುವರಾಜ್ ಯುವರಾಜ್ ಬಾಯ್ 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 ಅಂತ ಅವನು ಮೆಟ್ಲು ಏರ್ಕೊಂಬರ್ತಿದ್ದ. ನಾವು ಕಲ್ಲಿದವನು ಚುಚ್ಚಾಡ್ತಾವಂತ ನಾನು ಎತ್ಕೊಂಬಂದ್ರೆ ಅಳ್ತಾನೆ. ಹಂಗೆ ನೋಡಿ, ಅವ್ನು ನಡೆಯೋ ಆಸೆ ತುಂಬ ಅವನಿಗೆ. ಈ ಕಡೆ ಬಾ, ಆ ಕಡೆ ಗಲೀಜೈತೆ, ತಗೋ ನಡಿ ಈ ಕಡೆ ಬಾ. ಇಲ್ಲಿ ಬಾರಲ್ಲ, ತುಂಬ ನಾಟಕ ಮಾಡ್ತಾನೆ. ಟೆರಸ್ಸು ಬಟ್ಟೆ ಹಾಕ್ತಾವಳೆ ನಮ್ಮ ಮನೆಯವರು. ಒಂದು 4 ಬಟ್ಟೆ ಎತ್ಕೊಂಬರೋಕ್ಕಾಗಲ್ಲ, ಮಾತಾಡ್ತಾಳೆ ದೊಡ್ಡ ದೊಡ್ಡ. ಹಿಡಿಯೋ ಮಾರಾಯ ಅಂತ ಹಿಡಿತಾನೆ. ಬೆಂಕಿಪಟ್ಟಣ ಸಿಗ್ತಾ? ಏಯ್ ಏನಾ? ಬಿಸಿಲು ಸ್ವಲ್ಪ ಕಮ್ಮಿ ಆಗಿದೆ, ಪರವಾಗಿಲ್ಲ. ಏನು ಇರುತ್ತೆ ಬಿಡಮ್ಮ, ಅಲ್ಲಿ ಬೇಡ, ಸುಮ್ಮನೆ ಇದ್ರ ಹತ್ರ ಆಗೋದು ಬೆಸ್ಟ್.
ಸೊಲ್ಯೂಷನ್ ಹೇಳ್ತಾರಂತ. ಹಾಸ್ಪಿಟ್ಲಿಗೆ ಹೋಗ್ಬೇಕಷ್ಟೆ. ಸೊಲ್ಯೂಷನ್ ಏನೋ ಉಳ್ಕಡ್ಡಿ ಎಲ್ಲ ಏನೋ ಅದೇ ಕಟಿಂಗ್ ಶಾಪಲ್ಲಿ ಬಾಚಿಣಿಕೆ ಅವ್ರದ್ದು ಇವ್ರದ್ದು ಹಚ್ಚಿದಕ್ಕೆ ಇನ್ಫೆಕ್ಷನ್ ಆಗಿದೆ ಅಂತವ್ರೆ. ಇಲ್ಲಿ 8ನೇ ಮೇಲೆ ಸ್ಕಿನ್ ಡಾಕ್ಟ್ರ್ ಇದ್ದಾನೆ, ತೋರಿಸ್ಕೊಂಬರ್ಬೇಕು ಒಂದು ದಿವಸ ಹೋಗಿ. ಸ್ವಲ್ಪನೇ ಇತ್ತು ಇರುತ್ತೆ, ಬರ್ತಾ ಬರ್ತದ್ದು ಜಾಸ್ತಿನೇ ಆಗ್ತದೆ ಯಾಕೋ. ಸುಮ್ಮನೆ ಬಿಟ್ಟರೆ ಫುಲ್ ಹೊಡೆದಾಗಿ ಬಿಟ್ಟರೆ ಕಷ್ಟ. ನಮಗೆ ಹೌದು ಮಾಡೋರು ಅನಿಸ್ತೈತೆ ಮಿಂಚಲ್ಲ. ಇದು ಅಡಿಕೆ ಹೊಡೆದಿರೋದು, ನನ್ನ ಮಗಕ್ಕೆ ಅಡಿಕೆ ಹೊಡಿತಾನೆ. ಲೈ ಏನೋ ಮಾಡ್ತಾ ಇದೆಯಾ? ಬಾಯಿ ಆ ಮಾಡು, ಆ ಬಾಯಿಲೇನೋ ಹಾಕೊಂಡ ಆ. ಏನೇನು ಮಾಡ್ತಾನೋ ಏನೇನೆಲ್ಲ ಅವನಿಗೆ ಗೊತ್ತು. ಚಿಕ್ಕದವನೇನೆ ಅವ್ರ ಅಮ್ಮಂಗೆ ಹೆಂಗೆ ಹೆಲ್ಪ್ ಮಾಡ್ತಾನೆ. ಕ್ಲಿಪ್ ಹಿಡ್ಕೊಂಡಿದ್ದ, ನಾನು ಅಲ್ಲಿ ಆಟ ಆಡ್ತಾ ಇದ್ದ, ತಿರ್ಗಿ ಅಲ್ಲಿಂದ ಬಿಟ್ಟು ಬಂದು ಅವ್ರ ಅಮ್ಮಂಗೆ ಕ್ಲಿಪ್ ಕೊಡೋಕ್ಕಂತ ಬರ್ತಾನೆ. ತಗೊಳ ಕೊಡು ನಿಮ್ಮ ಅಮ್ಮಂಗೆ. ತಗೊಳ ಕೊಡು ಅಮ್ಮನಿಗೆ. ಹಳ್ಳಗೆ ನಿಧಾನ ಬೇದ್ದಿಗೆ. ಮಾಡ್ದೇನೆ. ಯುವರಾಜ್ ಕ್ಲಿಪ್ ಕೊಡ ನಿಮ್ಮ ಅಮ್ಮನಿಗೆ. ಈಗ ಕವರ್ ತಗೋ ಕೊಡು. ಒಂದು ಎತ್ಬಿಟ್ಟು ಒಳಗಡೆಯಿಂದ ಕೊಡ್ತಾವನೆ ಪಾಪ. ಅವನಷ್ಟು ಬುದ್ಧಿ ನಿನಗೆಲ್ಲ ಐತೆ. ಮಮ್ಮಿ ಕೊಡು, ಮಮ್ಮಿಗೆ, ನಂಗೆ ಬೇಡ. ಮಮ್ಮಿ ಅಂತ ತಗೋ. ಜೀವನ ಸಂಜೀವನ. ಈಗ ಎಲ್ಲ ಐತ ಮಗ, ಲವ್ ಇಲ್ಲ ಐತಣ ಕ್ಲಿಪ್ಪ. ಓಯ್ ನೋಡಿ ಎಷ್ಟು ಹೆಲ್ಪ್ ಮಾಡ್ತಾನೆ. ಈ ವಯಸ್ಸಿಗೆ ಹಿಂಗೆ ಮಾಡ್ತಾನೆ. ಮುಂದೆ ಅನ್ನ ಹಾಕ್ತಾನೋ ಬ್ಯಾಳಿ ಹಾಕ್ತಾನೋ ನಮಗೆ ಗೊತ್ತಿಲ್ಲ. ಓಯ್ ಕೊಡ ಮಮ್ಮನ. ಸ್ಮೈಲ್ ಮಾಡು ಸ್ವಲ್ಪ. ಚಂದ್ರ ನಾನು ಬಂದಾಗ ಹೆಂಗಿತ್ತು ಅಂದರೆ ಅಲ್ಲಿ ಕಾಣಿಸ್ತಾರೆ. ಮುಂಚೆಲ್ಲ ಇಷ್ಟೊಂದು ಬಿಲ್ಡಿಂಗ್ ಇರಲಿಲ್ಲ. ನಾನು ಬಂದು ಒಂದು 5-6 ವರ್ಷ ಆಯಿತು. ಇಷ್ಟು ಥರ ಏನೂ ಇರಲಿಲ್ಲ. ಎಲ್ಲ ಕಡೆ PG ಅಂತ ಅದು ಅಂತ ಇದಂತ ಆಗೋವೆ ಬಿಲ್ಡಿಂಗ್ಗಳು ತುಂಬ ಹೋಗವೆ. ಇಲ್ಲಾಂದರೆ ಮುಂಚೆಲ್ಲ ಈ ಥರ ಮನೆಗಳಿದ್ವು. ಇವಾಗ ನೋಡಿ ಎಷ್ಟು ಹೈಟ್ ಕೆತ್ತವ್ರೆ ಅಂತ. ಬರೀ ಎಲ್ಲ ಕಡೆ ಬಿಲ್ಡಿಂಗ್ ಸೌಂಡೇ, ಬರೀ ಕಬ್ಲ ಕುಯ್ಯೋದು ಗುರ್ರ ಅಂತ ಅದೇ ಸೌಂಡ್ ಬೆಳಗ್ಗೆ ಆದ್ರೆ. ಕೊಡೋ ಕ್ಲಿಪ್ ಕೊಡೋ, ಬಾರ ಬಾ ಹೋಗೋಣ. ಬರೀ ಇಂಥವೇ ಬರೀ ಕಿತಾಪತಿ ಕಿತಾಪತಿ ಹೆಂಗಸು ಬಿಟ್ಬಿಟ್ಟು ಕಿತಾಪತಿ ಗಂಡಸು ಅಂತ ವಿಡಿಯೋ ಮಾಡ್ಬೇಕಿತ್ತು. ಆ ಬಕೆಟಲ್ಲಿ ಕೂತ್ಕೊಡ್ವಾ ಅವನಿಗೆ. ಹಸಿ ಐತೆ ಹೆಂಗೆ ಇಳಿತ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಇಲ್ಲ ಇಟ್ಟೋತೆ ಚಾ ಮಾಡೋದು ಮಗ. ಚಾ ಇಲ್ಲ ಇಟ್ಟೋತೆ ನೋಡಿ ಹೆಂಗೆ ಬರ್ತಾವ ನೋಡಿ. ಸ್ವಲ್ಪ ಭಯ ಅನ್ನೋದೊಂದು ಚೂರು ಇಲ್ಲ ಅವನಿಗೆ. ಬಾರ ಬೇಗ ಬಾರ. ಕಲ್ಲು ಮಣ್ಣು ಅಂತ ನಾವೇ ನೋಡಲ್ಲ ಅವನಿಗೆ, ಅಷ್ಟೊಂದು ಇದು ಮಾಡಲ್ಲ. ಮಾಮೂಲಿ ಬಿಡ್ತಾ ಇರ್ತೀವಿ ಫ್ರೀಡಮಲ್ಲಿ. ಆಡಾಡ್ಬೇಕು ಮನುಷ್ಯ. ಕಲ್ಲಲ್ಲಿ ಮಣ್ಣಲ್ಲೆಲ್ಲ ಬೆಳಿಬೇಕು. ಬೆಳಗಿನ ಅವಲಕ್ಕಿ ಮಾಡಿದ್ದು ತಿಂದಿದ್ದೆ. ಅಷ್ಟೊಂದು ಹಸಿವಿಲ್ಲ. ಎಲ್ಲ ರೊಟ್ಟಿ ತಿಂತಿದ್ದೆ ಇಷ್ಟೊತ್ತಿಗೆ. ಅಷ್ಟೊಂದು ಹಸಿವಿಲ್ಲ, ಅದಕ್ಕೋಸ್ಕರ ರೊಟ್ಟಿ ಊಟ ಮಾಡ್ತಾರೆ. ಬರ್ರಿ ರೈಸ್ ಸಾಂಬಾರು ಅಷ್ಟೇ. ಊಟ ಮಾಡೋಣ ಬನ್ನಿ. ಯುವರಾಜ್ ಕಿಲ್ ನೋಡು ಮಗ. ಯುವರಾಜ್ ಅವ್ನು ನೋಡಿ ಒಂದು ಜಾಗ ಇದ್ರೂ ಕೂಡ ನನ್ನ ಮೇಲೆ ಬಂದು ಕೂತ್ಕೋಬೇಕಂತ ನಾನು. ಊಟ ಮಾಡಿದ್ಮೇಲೆ ಸಿಗೋಣ ಮತ್ತೆ. ಬಾಯ್ ಮಾಡಿ ಬಾಯ್ ಮಾಡಿ ಮಗ. ಬಾಯ್. ಸುಮ್ಮನೆ ಮನೆ ಕೂತ್ಕೊಂಡು ಬೋರ್ ಆಗ್ತಿದೆ ಅಂತ ಹೋಗ್ತಾ ಇದ್ದೀವಿ. ಅವ್ನು ಹೆಂಗೆ ಓಡಾಡ್ತಾವ ನೋಡಿ. ಅವನ ಆಚೆ ಅಂದರೆ ಭಲೆ ಖುಷಿ ಅವನಿಗೆ. ನಾವೇನು ಮಾಡ್ತಾ ಇದೀವಿ
ಅಂತ ಹಿಂದೆ ತಿರ್ಕೊಂಡು ಬೇರೆ ನೋಡ್ತಾರ. ಎಷ್ಟು ಅರ್ಜೆಂಟ್ ಸಿಕ್ಕಾಪಟ್ಟೆ ಅರ್ಜೆಂಟು. ನಮ್ಮ ಗಾಡಿ ಅಲ್ಲ ಇದಾ ನಮ್ಮ ಗಾಡಿ? ಅಷ್ಟು ಗಾಡಿ ಇದಾವೆ. ನಮ್ಮ ಗಾಡಿನೇ ಅಂತ ಗೊತ್ತು ಅಲ್ವಾ. ನಾವು ಇವತ್ತು ಪಾರ್ಕಿಗೆ ಹೊಂಟೀವಿ. ಇನ್ನು ಡ್ಯೂಟಿ ಹಾಕಿಲ್ಲ. ನಮ್ಮ ಯುವರಾಜು ನಿನ್ನೆ ಚೆನ್ನಾಗಿ ಆಟ ಆಡಿದ್ನಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅವ್ರ ಅಪ್ಪ ಕೂತ್ಕೊತಾ ಇದ್ರೆ ಅವನು ಕೂತ್ಕೋಬೇಕು ಅಂತ. ಅವನಿಗೆ ಬಿಟ್ಟೋಗಮ್ಮ ಅವನಿಗೆ ಅವತ್ತು ಬಾ ಇಲ್ಲಿ ನೋಡು ಹೆಂಗೆ ಹಿಡ್ಕೊಂತ ನೋಡು. ಯುವರಾಜ್ ಬಾ ಇಲ್ಲಿ, ಈ ಕಡೆ ಬಾ, ಪಪ್ಪ ಗಾಡಿ ಒರೆಸ್ಲಿ. ಬಾ ಮುಂದೆ ಕೂತ್ಕೋತೆಯಿಂದ ಎತ್ಕೋನಿ. ನೋಡಿ ಕುತ್ಕೊಂಡ್ರು. ನಾಕ್ಸಂದ್ರ ಇದು ಗೋಬಿ ಕಾರ್ನಲ್ ಅಂತ. ನಾವು ಯಾವಾಗೂ ಇದೇ ಮೆಡಿಕಲ್ ಬಂದು ತಗೊಂಡೋಗ್ತೀವಿ. ಚೆನ್ನಾಗಿದೆ ಮೆಡಿಕಲ್ಲು, ಏನೇ ಆದರೂ ಚೆನ್ನಾಗಿ ಕೊಡ್ತಾರೆ. ನನ್ನ ಗಾಡಿ ಇಲ್ಲೇ ನಿಂತೈತೆ. ಇದೆ ಗಾಡಿ ಜಾಗ ಐತೆ, ಕ್ಲೀನ್ ಮಾಡ್ಬೇಕು. ಗಾಡಿ ಡ್ಯೂಟಿ ಆದ ತಕ್ಷಣ ಕ್ಲೀನ್ ಮಾಡಕ್ಕೆ ನಿಂತ್ಕೋತೀನಿ. ದಟ್ ಈಸ್ ಟ್ರಿಕ್ಸ್. ಈ ಕಡೆ ಕೈ ಮಾಡ್ಲತ್ತಲ್ಲ. ಇದು ಬಂದ್ಬಿಟ್ಟು ನೆಲಗದ್ರಹಳ್ಳಿ ಹೋಗೋ ರೋಡು. ಚೆನ್ನಾಗಿದೆ. ಒಂದ್ ಕಡೆ ಆದ್ರೂ ಬನ್ರಿ, ಅವನೊಂದ್ ಕಡೆ ನೀನೊಂದ್ ಕಡೆ. ಇವತ್ತು ಡ್ಯೂಟಿ ಆಗಿಲ್ಲ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅನ್ಕೊಂಡಂಗೆಲ್ಲ ನಿರೀಕ್ಷೆಗಳು ಸುಳ್ಳಾಗ್ತವೆ. ಯಾರು ಗೊತ್ತು, ಹೇಳಕ್ಕಾಗಲ್ಲ. ನಿನ್ನೆ ಡ್ಯೂಟಿಗೆ ಬರ್ತೀನಿ ಅಂದ್ರೂ ಕೂಡ ಅವ್ರು ಹಾಕ್ಕೊಳ್ಳಿಲ್ಲ. 10 ಗಂಟೆ ಕ್ಲೋಸಿಂಗ್ ಕೂಡ ಅಂದ್ರೆ ಇಲ್ಲ ಡ್ಯೂಟಿ ಇಲ್ಲ ಅಂದ್ರೆ. ಇವತ್ತು ಡ್ಯೂಟಿ ಬರಲಿಲ್ಲ ಅಂದ್ರೆ ಇನ್ನೂ ಒಳ್ಳೇದಲ್ವ. ಇದೇ ಪಾರ್ಕ್, ಇಲ್ಲೇ ಪಾರ್ಕ್ ರೋಡು. ಇದೆ HMT ಲೇಔಟ್ ಬರುತ್ತಲ್ಲ, ಅಲ್ಲ HMT ಲೇಔಟ್ ಬರುತ್ತೆ. ಅದು ಬಲೂನು ಮಾಡ್ತಾರೆ ಇವತ್ತು, ಯಾಕೋ ಜನ ಇದ್ದಾರೆ. ಬಲೂನ್ ಮಾಡ್ತಾವ್ರೆ, ಬಲೂನ್. ನಿನ್ನೆ ಎಲ್ಗೆ ಹೋಗ್ತಾ ನೋಡಿ ಓಡ್ಕೊಂಡು. ಇವಾಗ ಜನ ಇವತ್ತು ಜಾಸ್ತಿ ಇದ್ದಾರೆ. ಕ್ಲೀನ್ ಆಗಿ ಇಟ್ಟಿದ್ದಾರೆ ಪಾರ್ಕ್. ಬೇಡ ಇವಾಗ ಹೋಗ್ಬಿಟ್ಟು ಇವೆಲ್ಲ ಬಾ ಅಂತ ನಮಗೆ ಜುಕಾಲಿ ಆಡ್ತಾನೆ. ಹೋಗಿ ಜುಕಾಲಿ ಇಲ್ಲ ಅಂದ್ರೆ ಇಲ್ಲಿ ಜುಕಾಲಿ ತೆಗೆದಾಕೊಂಡ್ರೆ ದೊಡ್ಡವ್ರು ಆಡ್ತಾರಂತ. ಮಕ್ಕಳಿಗಿಂತ ದೊಡ್ಡವ್ರು ಆಡ್ತಾರಂತ ತೆಗೆದಾಕ್ಬಿಟ್ಟವನೆ. ನಮ್ಗೆ ಕಷ್ಟ ಹೆಂಗೆ ಹಿಡಿತಾವ ನೋಡಿ. ಅವ್ನು ಫಸ್ಟ್ ಹೋಗದೆ ಇಲ್ಲಿಗೆ. ಫುಲ್ ಖುಷಿ ಅವನಿಗೆ. ಯಾವ ಕಡೆ ಟರ್ನ್ ಗಾಡಿ? ಒಂಚೂರು ಭಯ ಅಂತೂ ಇಲ್ಲ. ಅಲ್ಲಿ ನೋಡಿ ಎಷ್ಟಿಷ್ಟೇ ಇರೋದು ಕಬ್ಬಣ. ಕಬ್ಬಣ ಮೇಲೆ ಹೆಂಗೆ ಹತ್ಕೊಂಡು ಹೆಂಗೆ ಹೋಗ್ತಾ ನೋಡಿ.
ಆಚೆ ಕರ್ಕೊಂಡು ಹೋದ್ರೆ ಒಂಥರ ಹುಡುಗರಿಗೆಲ್ಲ ಖುಷಿ ಅಲ್ವಾ. ಮನೇಲಿ ಇದ್ದಿದ್ದು ಬೋರ್ ಹೊಡಿತಾ, ಅದೇ ಮೊಬೈಲ್ ನೋಡಿ 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 ಅದೇ ತಲೆ ಕೆಟ್ಟೋಗುತ್ತೆ ಅಷ್ಟೇ, ಏನಿಲ್ಲ. ಬಾಯ್ ಮಗ. ಏನು ಗೊತ್ತಾ, ಮಣ್ಣಲ್ಲಿ ಆಡಿದ ಮಕ್ಕಳು ಗಟ್ಟಿ ಅಂತೆ. ಬಾಯ್ ಹೋಗ, ಆಯ್ತು ಹೋಗಿ ಮೇಲೆ ಹೋಗು. ಅಲ್ಲಿ ನೋಡು ಎಷ್ಟು ಜನ ಆಡ್ಲತ್ತಾರ, ಅವ್ರದವ್ರೆ ತಿರ್ಸ್ಕೊಂಡು ಅವ್ರದವ್ರೆ ಆಡ್ಲತ್ತಾರಲ್ಲ. ಆ ಹುಡುಗ ನೋಡ ಕಾಲು ಹೆಂಗೆ ಹಾಕೋನೆ. ಏರೋ ಮೇಲೆ ಏರೋ. ಬಾರೋ ಬೇಗ ಬಾರೋ. ಆಯ್ತು ಬಾ. ಅವ್ನು ಭಯ ಅನ್ನೋದೊಂದು ಚೂರು ಇಲ್ಲ ನೋಡಿ ಹೆಂಗೆ ಬರ್ತಾನೆ. ಬಾರಲ್ಲೋ. ಕೂತ್ಕೊಂಡು ಎರಡು ಕಾಲು ಬಿಟ್ಕೊಂಡು ಇವಾಗ ಬರ್ತಾನೆ ನೋಡಿ ಹೆಂಗೆ. ಚೂರು ಭಯ ಇಲ್ಲ ಅವನಿಗೆ, ಏನಿಲ್ಲ ಅವನಿಗೆ. ಇವತ್ತು ಸಾಯಂಕಾಲ ಅಲ್ಲ, ನೀವು ಬೆಳಗ್ಗೆ ಗಂಟೆ ಇಲ್ಲೇ ಇದ್ರು ಇಲ್ಲೇ ಇರ್ತಾನೆ. ಶೂ ತೆಗೆದ್ಬಿಡೆ, ಸ್ವಲ್ಪ ಮಣ್ಣಲ್ಲಿ ಆಡಲಿ ಹಂಗೆ. ಎಲ್ಲ ಸ್ಲಿಪ್ಪಾಗಿ ಬೀಳುತ್ತೆ, ಕಬ್ಬಣ ಐತಲ್ಲ, ಸ್ಲಿಪ್ಪಾಗಿ ಬೀಳ್ತಾನೆ. ಬರ್ರಿ ನಾ ಇದು ತೆಗೆದಿಲ್ಲ ಬೈಸಾಕು ಮಣ್ಣಲ್ಲ. ಇಲ್ಲಿ ಇಡು, ಸೈಡ್ಗೆ ಇಡು, ಆಮೇಲೆ ಹೋಗ್ಬೇಕಾದ್ರೆ ತಗೊಂಡೋಗೋಣ. ಯಾಕಂದ್ರೆ ಸ್ಕಿಡ್ ಆಗುತ್ತೆ, ಕಬ್ಬಣ ಅಲ್ಲ, ಮಣ್ಣಲ್ಲಿ ಜಾರುತ್ತೆ. ಹೋಗ ಮಗ ಹೋಗ, ಏರ 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 ಮೇಲೆ ಏರ. ಹೋಗ ಆಡು, ಏರ ಮೇಲೆ ಏರ. ಆಡು ಮಣ್ಣಲ್ಲೇ ಬೆಳಿಬೇಕು. ಆಳ್ತು ಏನು ಪದೇ ಪದೇ ಬರ್ತೀವಿ. ಇವತ್ತು ಒಂದು ದಿವಸ ನಾವು ಫ್ರೀ ಇದ್ದಾಗ ಅಷ್ಟೇ ಕರ್ಕೊಂಬರೋದಲ್ಲ, ನೀವೇನು ಬರ್ತೀರಾ. ಇನ್ನೊಂದೇನಪ್ಪ ಅಂದರೆ ಕಬ್ಬಣ ಸಣ್ಣದೈತಲ್ಲ, ಶೂವಿನ ಗಾರ್ ಬಿಟ್ಟು ಒಳಗಡೆ ಕಾಲು ಹೋಗೋದ್ರೆ ಸಿಗಾಕೊಂಡ್ರೆ ಬೀಳ್ತಾನೆ ಮತ್ತೆ. ಅದೇನೋ ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಇವಾಗಾದರೆ ಸ್ವಲ್ಪ ಕಾಲಾದರೆ ಬರೀ ಗ್ರಿಪ್ ಸಿಗುತ್ತೆ, ಏರ್ತಾ ಇದ್ದೀವಿ ಅನ್ನೋದು. ಏರೋ ಬೇಗ ಬೇಗ ಏರಲ್ಲ. ಬಾಯ್ ಬಾಯ್. ನಾವು ಹೋಗ್ಲವ ಅಂದ್ರೆ ಹಾಂ ಆಯ್ತು ಬಾಯ್, ಹೋಗು. ನೀನು ಒಬ್ಬನೇ ಇರು, ನಾನು ಹೋಗ್ತೀವಿ. ಏರು ಮೇಲೇರ. ಅವು ಹೈಟ್ ಬಿ ಅವು ಮತ್ತೆ. ಹೈಟು ಐತೆ, ಗ್ಯಾಪ್ ಐತೆ. ಗ್ಯಾಪ್ ಜಾಸ್ತಿ ಐತೆ, ಒಳಗಡೆಯಿಂದ ಉಚ್ಕೊಂಡ್ಬಿದ್ರೆ ಏನೆಲ್ಲ ಮುಸುಡಿ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಅಲ್ಲಿ ಚೆನ್ನಾಗೈತೆ. ಹೋಗ. ಸ್ವಲ್ಪ ನಾಟಕ ಮಾಡ್ತಾನೆ ಇನ್ನೊಂದು ಸ್ವಲ್ಪ. ಹುಡುಗರೆಲ್ಲ ಜಾಸ್ತಿ ಇದ್ದಾರೆ ಇವತ್ತು. ನಿನ್ನೆ ಇರಲಿಲ್ಲ. ಡ್ಯಾನ್ಸ್ ಮಾಡ್ತಾನ, ಡ್ಯಾನ್ಸ್. ಅಲ್ಲಿ ಇನ್ನೂ ಎಷ್ಟು ಜನ ಹೊಂಟಿದ್ದಾರೆ. ಇಳಿಯೋ ಬಾರ ಬಾ. ಆಯ್ತು ಮುಂದೆ ನೋಡು ಬಾ. ಅಲ್ಲಿ ಹೋಗ್ತಾ ನೋಡಿ, 2-3 ಬಂದವ ಅವು. ನಿನ್ನ ಬಾಯಿ ಮಾರವನೇ ಹೇಳಿ. ಆಯ್ತು ಬಾ ಬಾ, ತೆಳಗ ಬಾ. ಅಲ್ಲೇ ಹೋಗ್ತಾವ, 4 ಇರ್ಲಕ್ಕ, ತೆಳಗಡ್ 4 ಮೇಲಾಡು. ಆಯ್ತು ಬಾ, ಬಂದ್ಬಿಡು. ಅಲ್ಲೂ ಚಿಕ್ಕ ಪಾಪು ಬಂದೈತಲ್ಲ. ಬಾರಲ್ಲೋ ಬಾರ. ಅವು ಹುಡುಗರವ್ರೆ, ಅವ್ನಿಗೆ ಆಡಕ್ಕೆ ಮನಸ್ಸಿಲ್ಲ. ಹುಡುಗರ ಕಡೆನೇ ಅವನಿಗೆ ಇದು. ಯುವರಾಜ್, ಯುವರಾಜ್ ಇಲ್ಲಿ ಬಾ ಬಾ. ಬಾರ 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 ಬಾರಲ್ಲೋ. ಬಾರ 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 ಬಾ. ಹುಡುಗರು ಈ ಕಡೆ ಇದಾರಂತ ಮತ್ತೆ ಈ ಕಡೆ ಸ್ಟಾರ್ಟ್ ಮಾಡೋ ನೋಡಿ. ಎಷ್ಟು ಬೇಗ ಹೊಂದ್ಕೋತಾನಂದ್ರೆ ಎಲ್ರ ಜೊತೆ ಚೆನ್ನಾಗಿ ಮಾತಾಡ್ತಾನೆ. ನಮಗೂ ಬಾ ಅಂತ ಇದ್ದಾನೆ, ನಾವಿಲ್ಲಿ ಕೂತಿದ್ದೀವಿ. ಅವ್ರ ಅಪ್ಪ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ. ನನ್ನ ಮಗನ ಶೂ ಇಲ್ಲಿ ಬಿಚ್ಚಿಬಿಟ್ಟು ಇಕ್ಕಿದ್ವಿ. ಇವತ್ತು ಸಖತ್ ಜನ ಬಂದಿದ್ದಾರೆ, ನಿನ್ನೆ ಅಷ್ಟು ಜನನೇ ಇರಲಿಲ್ಲ ನೋಡಿ. ಯಾವುದೋ ಒಂದು ಹುಡುಗ ಎತ್ಕೊಂಡು ಹೋಗ್ತಾ ಇದ್ದೆ ನಮ್ಮ ಯುವರಾಜನ್ನ ಆಡ್ಸೋಕ್ಕೆ. ಇವೇ ಯುವರಾಜ್, ಎಷ್ಟು ಖುಷಿ ನೋಡಿ ಅವ್ರಿಗೆ. ಇವೇ ಅಪ್ಪ ಯುವರಾಜ್, ಇವೇ ಯುವರಾಜ್
ಅಲ್ಲೇ ಐತಿ ಶೂ, ಅಲ್ಲೇ ಗಾಡೀಲಿ ಇಟ್ಟಿರ್ತದೆ. ಇವಳು ನೋಡು ಚಿಕ್ಕ ಹುಡುಗಿ ಆಗೋಳು ಇವಾಗ. ಬಿಸಾಕಿಗೆ ಅವ್ವ ತಾಯಿನಿ, ಸ್ಲೋ ಆಗಿ ಮಾಡು, ಸ್ಲೋ ಆಗಿ. ಬಿದ್ದರೆ ಅವ್ವ ಗಿಚ್ಚತ್ತೆ. ಯುವರಾಜ್ ಯುವರಾಜ್ ಭಯ ಇಲ್ಲ ನೋಡಿ ಹೆಂಗ್ ಹಿಡ್ಕೊಂಡು ಕುಂತಾನ ಗಟ್ಟಿ. ಅವ್ರ ಪಪ್ಪ ಮಾಡ್ತಾ ಇದಾರೆ, ಹಂಗೆ ಕುತ್ಕೊಂಡಿದ್ದಾನೆ ಹಿಡ್ಕೊಂಡು. ಇನ್ನೊಬ್ರು ಹುಡುಗರು ಕುತ್ಕೊಂಡ್ರೆ ಅವರು ಸ್ಪೀಡಾಗಿ ಮಾಡ್ತಾರೆ, ಭಯ. ಇದು ಸಾಕಾಯ್ತು ಇವಾಗ, ಮತ್ತೆ ಅದಕ್ಕೆ ಹೋಗ್ಯಾನೆ. ಎರಡು ಸೇಮೆ ಅವ ಅವು. ನೀ ಸಾಕು ಬಿಡು, ಅವ ಎಲ್ಲಿಗೆ ಹೋಗ್ತಾನೆ ಗೊತ್ತದ ಮತ್ತೆ. ಕೈ ಹಿಡ್ಕ ಒಂದ. ಯಾರು ಹಿಡ್ಕೊಳ್ಳೋ ವಯಸ್ಸಿಗೆ ಶೂ ಹಾಕೊಂಡು ಯುವರಾಜ್ ಇಲ್ಲಿ ನೋಡ್ ಜರ. ಯುವರಾಜ್ ಇವಿ ಯುವರಾಜ್ ಯುವರಾಜ್ ಇವೀಗ ಇವಿ ನಿಧಾನ ನಿಧಾನ ನಿಧಾನ. ಏನ ತೂಗ್ರಿ ಅಂತ ಏನ? ಕೊಡಪ್ಪ ಅವ್ರೊಳಗೆ ಆಡಕ ತಗೊಳ್ಳಿ. ಜನ ಅಂತೂ ಸಿಕ್ಕಾಪಟ್ಟೆ ಅದಾವ್ರೆ. ಹೇ ನೋಡು ಅವ್ರ ಅಲ್ಲಿದ್ದಾರೆ, ಇವನು ಎಲ್ಲಿಗೆ ಹೋಗ್ತಾನೆ ನೋಡಿ. ಬೀಳ್ತವಲೆ ಹಲ್ಲು ಮುರಿತಾವಣ. ಇಳಿಯಾಗ ಬರ್ತದ? ಹೇಯ್ ಇಡಲಿ. ಅವ್ರ ಅಮ್ಮ ಅಲ್ಲ ಅವಳೆ. ಬಾ ಸುಸ್ತಾಯ್ತು ಯಪ್ಪ ಓಡಾಡಿ. ಈ ಹುಡುಗಂಗೆ ಇನ್ನೂ ಸುಸ್ತಾಗ್ತಾ ಇಲ್ಲ. ಎಲ್ಲಿ ಅಲ್ಲಿ ಬಿಟ್ರೆ ಇಲ್ಲಿ ಹೋಗ್ಲತ್ತಾನ. ನಮ್ಗೆ ಸುಸ್ತಾಗ ಒಂದ್ ಸ್ವಲ್ಪ ಗಿಡದ ನೆಳ್ಳಿಗೆ ಬಂದು ಕೂಡ ಮಂತ್ ಕುಂತೀವಿ. ಈ ನೋಡಿ ಮತ್ತೆ ಇಳ್ದು ಹೋಲತ್ತಾನ. ಇವತ್ತಂತೂ ಭಾಳ ಜನ ಬಂದಾರ. ಯುವರಾಜ್ ಬಾ, ಈಗ ನಾ ಹೋಗ್ತ ನೋಡು ಮನೆಗೆ. ಏ ಅಗ್ಗವು ನೋಡು ಅಂಜಿಕನ್ನ ಜರ ಇಲ್ಲ ನೋಡು. ಆಯ್ತು ಬಾಯ್ ಹೋಗ್ನಿ. ಹಾಂ ಬಾಯೇ ಮಾಡತ್ತಾರ ಅಲ್ಲಿಂದೇವ. ಪಾರ್ಕಿಂದ ಸಾಕಾಯ್ತು, ಮನೆಗೆ ಹೊಂಟಿದ್ವಿ. ಇವಾಗ ಡ್ಯೂಟಿ ಹಾಕಿದ್ದಾರೆ ಅವ್ರಿಗೆ. ಮಾತಾಡು. ಏನಾಗಿದ್ದು 16ಕ್ಕೆ ಪಿಕಪ್ ಐತೆ ಚಾಮರಾಜಪೇಟೆಗೆ. ಅವಾಗ ಲಾಗಿನ್ ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಗಾಡಿ ಬೇರೆ ಗಲೀಜಾಗತ್ತೆ, ಗಾಡಿ ಕ್ಲೀನ್ ಮಾಡ್ಬೇಕಿನ್ನು. ಅದಕ್ಕೆ ಸಾಕಾಗೋಯ್ತು. ಇವು ಹುಡುಗ ನೋಡಿದ್ರೆ ಇನ್ನ ಆಡ್ತೀನಿ ಅಂತಾನಲ್ಲಿ. ಇವಿ ಬಾಯ್ ಮಾಡು, ಬಾಯ್. ಸಮೋಸ ತಿಂತೀಯಾ? ಸಮೋಸ ಬೇಕು. ಸಮೋಸ ತಿನ್ನಕಂತ ಹೋದ್ವಿ, ಅವನು ಬಾಕ್ಲೆ ಹಾಕ್ಬಿಟ್ಟಿದ್ದಾನೆ. 3 ದಿವಸ ಆಯ್ತು. ಅಲ್ಲಿ ಸಕ್ಕ ಟೇಸ್ಟ್ ಆಗಿ ಮಾಡ್ತಾನಂತ ಅಲ್ಲ ಅಂಗಡಿ ಹುಡ್ಕೊಂಡು ಹೋಗ್ತೀವಿ. ಅವ್ನು 3 ದಿವಸ ಆಯ್ತು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ.
ಹಾಗಾಗಿ ಮನೆಗೆ ಬಂದ್ವಿ. ಮನೆಗೆ ಬಂದು ಇವಾಗ CNG ಹಾಕ್ಸ್ಕೋಬೇಕಂತೆ ಗಾಡಿಗೆ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೂ ಜೊತೆಗೆ. ನನಗೂ ಹೊರಗಡೆ ಓಡಾಡೋದಂದ್ರೆ ತುಂಬ ಆಸೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗಾಡಿ ಸಿಕ್ಕಾಪಟ್ಟೆ ಗಲೀಜಾಗೈತೆ. ಸುಮ್ಮನೆ ಬಟ್ಟೆ ಹಾಕ್ಸ್ಕೊಂಡು ಕಂಪ್ನಿ ಹತ್ರ ಹೋಗ್ಬಿಟ್ಟು ಕಾಲಿದ್ದಾಗ ಮಾಡಿಸ್ಕೊಂಡು CNG ಹಾಕೊಂಡು ಜಸ್ಟ್ ಮನೆಗೆ ಬಂದ್ವಿ. ಊಟ ಮಾಡಿದ್ರು, ಊಟ ಮಾಡಿದೆ, ಊಟ ಕಟ್ಕೊಂಡಿದ್ದಾರೆ. ಇವಾಗ ನಮ್ಮ ಪ್ರಯಾಣ ಪಿಕಪ್ ಡ್ಯೂಟಿಗೆ ಹೋಗ್ತಾರೆ. ಹೋಗ್ಬೇಕಷ್ಟೇ. ಬಾಯ್. ಸರಿ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ. ಬಾಯ್ ಎಲ್ರಿಗೂ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ನಿಂತಿದ್ದು ನೋಡಿ ನಮ್ಮ ರಥ. ಸಿಕ್ಕಾಪಟ್ಟೆ ಗಲೀಜು ಬೇರೆ ಆಗೈತೆ. ಎಂಪ್ಲಾಯ್ ಯಾರು ಏನಂತಾರೋ ಗೊತ್ತಿಲ್ಲ, ಬಟ್ ನನಗಂತೂ ಟೈಮ್ ಇಲ್ಲ ಇವಾಗೆಲ್ಲ ಕ್ಲೀನ್ ಮಾಡೋಕ್ಕೆ. ಎಂಪ್ಲಾಯ್ ಮನೆ ಹತ್ರ ಹೋಗ್ಬಿಟ್ಟಿದ್ರೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತೀನಿ. ಕಂಪ್ನಿ ಹತ್ರ ಬಿಟ್ಟು ಹೋದ್ಮೇಲೆ ಕ್ಲೀನ್ ಮಾಡ್ಕೋತೀನಿ ಅಷ್ಟೇ. ಕಾರಣ ಅಪ್ಪು ಸಮಾಧಿ ಹತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು. ಅಪ್ಪು ಸರ್ ನೋಡೋಕೆ ಎಷ್ಟು ಜನ ಬಂದರು ನೋಡಿ. ಫುಲ್ ಜನ, ಜಾತ್ರೆ ಇದ್ದಂಗೆ ಆಯಿತು. ಬಟ್ ಅಷ್ಟೊಂದೇನು ಟ್ರಾಫಿಕ್ ಇಲ್ಲ ಬೆಂಗಳೂರಲ್ಲಿ. ನ್ಯೂ ಇಯರ್ ಅಲ್ವಾ, ಹೊಸ ವರ್ಷ ಎಲ್ಲ ರಜೆ, ಮಾಮೂಲಿ ರಜೆ ಮಾಡಿರ್ತಾರೆ. ಅಷ್ಟೊಂದೇನು ಟ್ರಾಫಿಕ್ ಇಲ್ಲ, ಫುಲ್ ಖಾಲಿ ರೋಡ್. ಇವಾಗ ಬಂದುಬಿಟ್ಟು 7 ಗಂಟೆ ಲಾಗಿನ್ ಮಾಡ್ತಾಯಿದ್ದೀನಿ ಕಂಪ್ನಿಗೆ. ಎಂಪ್ಲಾಯ್ನ ಡ್ರಾಪ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.